15ನೇ ಪ್ರಶ್ನೆಯನ್ನ ಗಮನಿಸಿ. ಪಾದದ ತ್ರಿಜ್ಯ ಮತ್ತು ಲಂಬ ಎತ್ತರಗಳು ಸಮವಾಗಿರುವ ಸಿಲಿಂಡರ್ ಹಾಗೂ ಶಂಕುವಿನ ಘನಫಲದ ಅನುಪಾತ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದು ಸಿಲಿಂಡರ್ ಇದೆ ಅಂತೆ. ಸೊ ಸಿಲಿಂಡರ್, ಇನ್ನೊಂದು ಶಂಕು ಇದೆ ಅಂತೆ. ಸೊ ಇದರ ಒಂದು ತ್ರಿಜ್ಯಗಳು, ಸೊ ಏನಾಯ್ತು, ಪಾದದ ತ್ರಿಜ್ಯ. ಸೊ ಇದು ಏನಾಗಿದೆ ಅಂತೆ, ಶಂಕುವಿನಲ್ಲಿ 4 ಸೆಂಟಿಮೀಟರ್ ಇದೆ ಉದಾಹರಣೆಗೆ. ಕೋನದಲ್ಲೂ ಕೂಡ ಏನಿದೆ, ಈ ಒಂದು ಸಿಲಿಂಡರ್ ಅಲ್ಲೂ ಕೂಡ ಏನಿದೆ, ಅದರ ತ್ರಿಜ್ಯ 4 ಇರುತ್ತೆ. ಸೊ ಅದೇ ರೀತಿ ಇದರ ಲಂಬ ಎತ್ತರಗಳು. ಸೊ ಸಿಲಿಂಡರ್ ನಲ್ಲಿ ಈ ಒಂದು ಲಂಬ ಎತ್ತರ 8 ಸೆಂಟಿಮೀಟರ್ ಇದ್ರೆ, ಸೊ ಈ ಒಂದು ಶಂಕುವಿನಲ್ಲೂ ಕೂಡ ಇದರ ಲಂಬ ಎತ್ತರ ಏನಾಗುತ್ತೆ, 8 ಸೆಂಟಿಮೀಟರ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎರಡು ಸಮವಾಗಿದ್ರೆ ಇವುಗಳ ಅನುಪಾತಗಳು, ಇವುಗಳ ಘನಫಲಗಳ ಅನುಪಾತಗಳು ಹೇಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಮೊದಲನೇದಾಗಿ ನಮ್ಗೆ ಏನ್ ಗೊತ್ತಿದೆ, ಸಿಲಿಂಡರಿನ ಘನಫಲದ ಸೂತ್ರ ಏನ್ ಹೇಳುತ್ತೆ, ಸಿಲಿಂಡರಿನ ಘನಫಲದ ಸೂತ್ರ. ಸೊ ಬರಬರಿ ಏನಾಗುತ್ತೆ, ವಿ ಸಿ ಅಂತ ತಗೊಂಡ್ರೆ, ಸೊ ಇದೇನಾಗತ್ತೆ, ಪೈ ಆರ್ ಸ್ಕ್ವೇರ್ ಎಚ್ ಆಗತ್ತೆ. ಸೊ ಅದೇ ಶಂಕುವಿನ ಘನಫಲದ ಸೂತ್ರ, ಶಂಕುವಿನ ಘನಫಲದ ಸೂತ್ರ. ಸೊ ಇದೇನಾಗತ್ತೆ, ಶಂಕು ಅಲ್ವಾ. ಸೊ ಇದನ್ನ ಸಿಲಿಂಡರ್ ಅಂತ ತಗೊಂಡ್ರೆ, ಇದು ಕೋನ್ ಕೆ ಅಂತ ತಗೊಳ್ತಾನೆ. ಇಸ್ ಈಕ್ವಲ್ ಟು ಏನಾಯ್ತು, 1/3 ಪೈ ಆರ್ ಸ್ಕ್ವೇರ್ ಎಚ್ ಆಗತ್ತೆ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು, ಎರಡು ಈ ಒಂದು ಸಿಲಿಂಡರಿನ ಪಾದ ತ್ರಿಜ್ಯ ಮತ್ತು ಇವುಗಳ ಲಂಬ ಎತ್ತರಗಳು ಸಮನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇದೇನಾಗತ್ತೆ, ವಿ ಸಿ ಭಾಗಿಲೆ ವಿ ಕೆ ಇವುಗಳ ಅನುಪಾತಗಳು ಹೇಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇದೇನಾಗತ್ತೆ, ವಿ ಸಿ ಅಂದ್ರೆ ಪೈ ಆರ್ ಸ್ಕ್ವೇರ್ ಎಚ್ ಭಾಗಿಲೆ 1/3 ಪೈ ಆರ್ ಸ್ಕ್ವೇರ್ ಎಚ್ ಆಗತ್ತೆ. ಸೊ ಇವುಗಳಲ್ಲಿ ಆರ್ ಸ್ಕ್ವೇರ್, ಆರ್ ಏನಾಗಿದೆ, ಈಕ್ವಲ್ ಇದೆ, ಅದೇ ರೀತಿ ಎಚ್ ಕೂಡ ಏನಾಗಿದೆ, ಸಮವಾಗಿದೆ. ಹಾಗಾದ್ರೆ ಪೈ ಆರ್ ಸ್ಕ್ವೇರ್ ಎಚ್ ಏನಾಗುತ್ತೆ, ಕ್ಯಾನ್ಸಲ್ ಆಗತ್ತೆ. ಸೊ 1/3 ಆಗತ್ತೆ. ಸೊ ಇದನ್ನ 1 ಗುಣಿಸು 3/1 ಆಗತ್ತೆ. ಸೊ ಇದೇನಾಯ್ತು, 3/1 ಆಗತ್ತೆ. ಸೊ ಇದೇನಾಯ್ತು, ಸಿಲಿಂಡರಿನ ಘನಫಲದ ಸೂತ್ರ ಅನುಪಾತ ಶಂಕುವಿನ ಘನಫಲದ ಸೂತ್ರ ಆಗತ್ತೆ. ಸೊ ಹಾಗಾದ್ರೆ ಇವುಗಳ ಅನುಪಾತ ಎಷ್ಟಂತ ಆಯ್ತು, 3:1. ಹಾಗಾದ್ರೆ ಸಿ ಏನಾಯ್ತು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ.